ಮಟ್ಟಿಗೆ ಎಲ್ಲ ನೀರು ಎಲ್ಲ ಔಷಧ ಹೋದ್ರೆ ಒಂದು 3 ರಿಂದ 4 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿರ್ತೀವಿ ನಾವು. ಸೊ ನನಗೆ ಪ್ರತಿ ವರ್ಷನೂ ಏನಿಲ್ಲ ಅಂತಂದ್ರೆ ಕನಿಷ್ಠ ಅಂದ್ರೆ 14 ರಿಂದ 16 ಲಕ್ಷ ರೂಪಾಯಿ ತನಕ ಬರ್ತದೆ. 4 ರಿಂದ ಬರ್ತದೆ ಸರ್. ಅದ್ರಾಗ ಒಂದು 5 ಲಕ್ಷ ಕಳೆದ್ರೆ ನಂಗೆ 12 ಲಕ್ಷ ರೂಪಾಯಿ ನನ್ನ ಜೇಬಿನಾಗ ಇರ್ತದೆ ಸರ್. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಯಲಬುರ್ಗಾ ತಾಲೂಕಿನ ನೆಲಗುಲ್ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಏನು ವಿಶೇಷಪ್ಪ ಅಂದ್ರೆ ಹಣ್ಣುಗಳ ರಾಜ ಮಾವಿನ ಹಣ್ಣು. ಆ ಮಾವಿನ ಹಣ್ಣು ಸುಮಾರು ವೆರೈಟಿ ಅವರು ಬೆಳೆದಾರ. ಅದರಲ್ಲಿ ಯಾವ್ದ್ಯಾವ್ದು ಚೆನ್ನಾಗೈತಿ, ಆಮೇಲೆ ಯಾವ ತಳಿ ನಾವು ಮಾರ್ಕೆಟಿಗೆ ಸೂಕ್ತ, ಮತ್ತು ಅದನ್ನ ಯಾವ ತರ ಮಾರ್ಕೆಟಿಂಗ್ ಮಾಡ್ತಾರ, ಮತ್ತೆ ಸಾಲಿನ ಸಾಲಾಗಿರ್ಬೋದು, ಗೊಬ್ಬರ ನಿರ್ವಹಣೆ, ಇವೆಲ್ಲ ಸಂಪೂರ್ಣ ಮಾಹಿತಿ ನೀವು ಪಡೆಯೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡ್ರಿ. ಯಾಕೆ ಎಷ್ಟೋ ಜನಕ್ಕೆ ಇದು ಸ್ಫೂರ್ತಿ. ಯಾಕಂದ್ರೆ ಅವ್ರ ಸರ್ ಬಹಳಷ್ಟು ಹಿರಿಯರು. ಅಂತ ಹಿರಿಯರು ಇವತ್ತು ಈ ಒಂದು ಮಾವು ಬೆಳೆ ಬೆಳಿಬೇಕಾದಾಗ ಎಷ್ಟು ಕಷ್ಟಪಟ್ಟರು, ಜೊತೆ ಅದು ಯಾವ ಥರ ಲಾಭ ತಗೊಂತಾರ ಅಂತ ನೀವು ತಿಳ್ಕೊಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಆಗಲೇಬೇಕು. ಅವ್ರ ಜೊತೆಗೆ ಮಾತಾಡ್ಕೊಂತಾವ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀನಿವಾಸ ಜಾಲಿಯಾಳ್ ಅಂತಂದು. ಇದು ನಿಲೋಗಲ್ ಗ್ರಾಮ ಸರ್. ಇದು ನಿಲೋಗಲ್ ಗ್ರಾಮ ಅಂದ್ರೆ ಒಂಕಲ್ಕುಂಟಿ, ಯಲಬುರ್ಗಾ ತಾಲೂಕು ಇದು. ಸರ್ ಏನ್ ಸರ್ ಇದು? ಯಾವ ಕಾಯಿ, ಯಾವ ಗಿಡ ಸರ್? ಇದು ಮಲ್ಲಿಕಾ ಅಂತಾರ ಸರ್. ಇದು ಮಲ್ಲಿಕಾ. ಇವು ಏನಪ್ಪಾ ಅಂತಂದ್ರೆ ಈ ಒಂದು 199 ಮಲ್ಲಿಕಾ ಗಿಡಗಳು ಹಾಕಿದ್ವಿ ಸರ್. 199 ಗಿಡಗಳ ಈ ಇದ್ರ ಲೈನ್ ನಲ್ಲಿ ಹಾಕಿದ್ವಿ ಸರ್. ಒಂದು ಪ್ಲಾಟ್ ನಲ್ಲಿ ಹಾಕಿದ್ವಿ. ಇದ್ರದ್ದು ಏನಪ್ಪಾ ಅಂದ್ರೆ ಈ ಸುಮಾರು ನಾನು ಹಾಕಿ ಈಗ 2012ರಾಗ ಹಾಕಿದ್ದೆ ಸರ್. ಈಗ ನನಗೆ ಬೆಳೆ ಬರ್ತಾ ಇದ್ದು, ಲಾಭ ಬರ್ತಾ ಇದ್ದು ನನಗೆ 2017ರಿಂದ ಲಾಭ ಬರ್ತಾ ಇದೆ ಸರ್. ನನಗೆ 2017ರಿಂದ ಸ್ಟಾರ್ಟ್ ಆಗಿದೆ ಸರ್. 5 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ ಸರ್. ಎಷ್ಟು ವರ್ಷ? 5 ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ. 5 ವರ್ಷದಿಂದ ಏನಪ್ಪ ಅಂದ್ರೆ ಈಗ ಉತ್ತಮ ಬೆಳೆ ಬರ್ತಕ್ಕಂಥ ಪೀರಿಯಡ್ ಈಗ ನನಗೆ ಸ್ಟಾರ್ಟ್ ಆಗಿದೆ. ಈಗ ಅದು ನನಗೆ ಗೋಲ್ಡನ್ ಪೀರಿಯಡ್ ಸರ್. ನನಗೆ ಇದು ಗೋಲ್ಡನ್ ಪೀರಿಯಡ್. ಗೋಲ್ಡನ್ ಪೀರಿಯಡ್ ಸರ್. ನೀವು ಯಾಕಂದ್ರೆ ಈಗ ನೀವು ಹಚ್ಚಬೇಕಾದ ಬಹಳಷ್ಟು ಶ್ರಮ ಇರುತ್ತೆ ಸರ್. ಯಾಕಂದ್ರೆ ಈ ಗೋಲ್ಡನ್ ಪೀರಿಯಡ್ ಅಂತೀರಿ. ಹೌದು ಸರ್. ಮೊದ್ಲು ಹೆಂಗಿತ್ತು ಸರ್? ಇದು ಮೊದಲ ನಾನು ಭೂಮಿ ತಗೊಂಡಾಗ ಕಾಡಿತ್ತು ಸರ್. ಇದು ಕಾಡು. ಇದರಲ್ಲಿ ಯಾರು ಬರೋ ಅವಕಾಶನೇ ಇದ್ದಿಲ್ಲ. ಬರೀ ಏನಪ್ಪಾ ಅಂದ್ರೆ ಮುಳ್ಳಿನ ಗಿಡಗಳಿದ್ದು ಸರ್. ಮುಳ್ಳಿನ ಗಿಡಗಳಿದ್ದಾಗ ಏನಪ್ಪಾ ಅಂತಂದ್ರೆ ಇದನ್ನ ಏನಪ್ಪಾ ನಾನು ತಗೊಂಡಾಗ ಏನಪ್ಪಾ ಅಂತಂದ್ರೆ ಇದು ಏನ್ ಮಾಡಕ್ಕಪ್ಪ, ಭೂಮಿ ತಗೊಂಡೆ ಮುಂದೆ ಇದು ಇಷ್ಟು ಕಾಡಿನಾಗ ನಾ ಹೆಂಗ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಸರ್. ಯೋಚನೆ ಮಾಡಿದಾಗ ಮತ್ತೆ ಏನಾರು ತಗೊಂಡ್ಮೇಲೆ ಒಂದು ಏನಾರು ಮಾಡ್ಬೇಕಲ್ಲ ಸರ್. ಏನಾರ ಮಾಡ್ಬೇಕು ಅಂತಂದಾಗ ನಾನೇನ್ ಮಾಡಿದೆ, ಇವು ಕಾಡುಗಳು ಮರಗಳೆಲ್ಲ ಕಡಿಯೋದಕ್ಕೆ ಹೇಳಿದೆ. ನಾನು 18,000 ರೂಪಾಯಿಗೆ ಅದನ್ನ ಗುತ್ತಿಗೆ ಕೊಟ್ಬಿಟ್ಟೆ. ನಿಮ್ ಗಿಡಗಳು ಕಡ್ಕೊಂಡು ಹೋಗ್ಬಿಡ್ರಿ, ವೇಸ್ಟ್ ಗಿಡಗಳು ನಿಮ್ಗೆ ಯಾವ ಕೆಲಸಕ್ಕೆ ಬರ್ತಾವ ಕಡ್ಕೊಂಡು ಹೋಗ್ಬಿಡ್ರಿ, ನನಗೆ 18,000 ರೂಪಾಯಿ ಕೊಡ್ರಿ ಅಂತ ಹೇಳಿ ನಾನು. ಅವರು ಬಂದು ಗಿಡ ಕಡ್ಕೊಂಡು ಹೋಗಿ ನನಗೇನಪ್ಪ 18,000 ರೂಪಾಯಿ ಕೊಟ್ರು. ಅಂದ್ರೆ ಇದು ವೇಸ್ಟ್ ಜಾಗ ಸರ್, ಎಲ್ಲ ಬಿಟ್ಟಂತ ಜಾಗನ. ಆಮೇಲೆ ಏನ ಸರ್, ಮುಂದೆ 18,000 ರೂಪಾಯಿ ಕೊಟ್ಟು ಗಿಡಗಳು ಕಡ್ಕೊಂಡು ಹೋದ್ರು. ಅದು ಬೇರುಗಳು ಹಂಗೆ ಉಳಿದ್ಬಿಟ್ಟು, ಬೇರುಗಳನ್ನ ಕ್ಲಿಯರ್ ಮಾಡಿಸೋ ತನಕ ನಾನು ಮುಂದೆ ಏನು ಮಾಡಕ್ ಬರಂಗಿಲ್ಲ ಇದ್ರಾಗ. ಅವಾಗ ಏನ್ ಮಾಡಿದೆ, ನಾನು JCB ಹಚ್ಚಿ ಸುಮಾರು 2 ತಿಂಗಳು, 1 ತಾಸಿಗೆ 600 ರೂಪಾಯಿದಂಗ ದಿನಕ್ಕೆ 8 ತಾಸು ಇದು ಬೇರುಗಳು ತೆಗೆದಕ್ಕೆ ಹೇಳಿದೆ ಸರ್. ಬೇರುಗಳು ತೆಗೆದ್ರು 2 ತಿಂಗಳು ಇಲ್ಲಿ ಗಾಡಿ ಇತ್ತು. 2 ತಿಂಗಳು ಸರ್. ಮತ್ತೆ ಹೋಯ್ತು ಸರ್. ಮತ್ತೆ ನಿಮ್ಗೆ ಬರೀ ಬೇರ್ ತೆಗೆದಕ್ಕೆ 2 ತಿಂಗಳು ಟೈಮ್ ತೊಗೊಂಡ್ರಿ ಸರ್. ಅವಾಗೆಲ್ಲ ಬೇಸರ ಆಗ್ಬಿಡ್ತೇನೆ ಸರ್ ನಿಮ್ಗೆ? ಬೇಸರ ಏನಾಗೋದಿಲ್ಲ. ಯಾಕಂದ್ರೆ ಇದು ಹೆಂಗ ಸರ್, ಹಕ್ಕಿನ ಮೇಲೆ ಏನಾರು ಮಾಡ್ಬೇಕು, ಮೈ ಮೇಲೆ ಹಕ್ಕಿನ ಮೇಲೆ ಏನಾರ ಮಾಡ್ಬೇಕಲ್ಲ, ಏನಾರು ಮಾಡಿ ಸಾಧಿಸಿ ತೋರಿಸ್ಬೇಕಲ್ಲ. ನಾನ್ ಏನ್ ಮಾಡಿದೆ ಸರ್, ಭೂಮಿ ತಗೊಂಡದ್ದು ನಮ್ಮ ಫ್ಯಾಮಿಲಿಗೆ ಯಾರಿಗೂ ಹೇಳಿದ್ದಿಲ್ಲ. ಯಾರಿಗೂ ಹೇಳಿಲ್ಲ. ನಮ್ಮ ಮಿಸಸ್ಸಿಗೆ ಕೂಡ ಹೇಳಿಲ್ಲ. ಭೂಮಿ ತಗೊಂಡಿನಂತ ತೋರಿಸಿದ್ನಂದ್ರೆ ಆ ವೇಸ್ಟ್ ಲ್ಯಾಂಡ್ ತಗೊಂಡದಕ್ಕೆ ಬೈತಿದ್ರು. ಇದನ್ನ ಯಾಕೆ ತಗೊಂಡ್ರಿ, ಏನ್ ಸಾಧಿಸ್ತಿದ್ರಾಗ ಅಂತ ಕೇಳ್ತಿದ್ರು ಅವ್ರು. ಇದು ತಗೊಂಡು ಏನ್ ಸಾಧಿಸ್ತಿದ್ರಿ ನೀವು, ಇದ್ರ ಎದಕ್ ಬೇಕಾಯ್ತು ನಿಮ್ಗೆ ಇದು ಅಂತ ಕೇಳ್ತಿದ್ರು. ಅದಕ್ಕೆ ನಾ ಏನ್ ಮಾಡಿದೆ, ಸಸ್ಪೆನ್ಸ್ ಆಗಿ ಇಟ್ಬಿಟ್ಟೆ. ಭೂಮಿನ 18,000 ರೂಪಾಯಿಗೆ ನಾನು ಏನ್ ಮಾಡಿದೆ ಸರ್, ಗಿಡಗಳು ಕಟ್ಟಿದೆ. ಆಮೇಲೆ ಏನಪ್ಪ ಅಂದ್ರೆ 2 ತಿಂಗಳು JCB ತಗೊಂಡು ದಿನಕ್ಕೆ 6 ರಿಂದ 8 ತಾಸು ಬೇರುಗಳು ತೆಗಿಸಿದ ಮೇಲೆ ಒಂದು ಲೋಡ್ ಫುಲ್ಲು ಲಾರಿ ಲೋಡ್ ಬೇರುಗಳು ಬಂದು ಅದನ್ನ ದೇವಸ್ಥಾನಕ್ಕೆ ಆಮೇಲೆ ಯಾರು ಕೇಳ್ತಾವ್ರಿಗೆ ಕೊಟ್ಟ ಮೇಲೆ ಅದು ಒಂದು ಭೂಮಿ ಒಂದು ಲೆವೆಲ್ ತಂದೆ. ಮತ್ತೆ ಲೆವೆಲ್ ಮಾಡ್ಬೇಕಾ ಸರ್? ಬಂತು. ಲೆವೆಲ್ ಮಾಡಿದ್ಮೇಲೆ ಮುಂದೆ ಅದು ಮುಂದೆ ಜೀವನದಾಗ ಕ್ವಶನ್ ಮಾರ್ಕ್. ಬೇರ್ ತೆಗದೆ, ಗಿಡ ತೆಗದೆ, ಕ್ಲೀನ್ ಮಾಡಿದೆ, ಏನ್ ಮಾಡ್ಬೇಕಿದ್ಕ ಏನ್ ಮಾಡ್ಬೇಕು ಅಂತಂದಾಗ ನಾನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರಿಗೆ ಕೃಷ್ಣ ಉಕ್ಕುಂದ ಅಂತಂದು ನಮ್ಮ ಡಿಸ್ಟಿಕ್ ಆಫೀಸರ್ ಇದ್ದಾರೆ, DD, ಅವರಿಗೆ ಕೇಳಿದೆ, ಸರ್ ಹಿಂಗದ ಏನ್ ಮಾಡ್ಕೊಂಡು. ಇಲ್ಲ, ನಾನು ವಾಮನ ಮೂರ್ತಿ ಅಂತ ಒಬ್ರು ಸೈಂಟಿಸ್ಟ್ ಇದ್ದಾರೆ, ಅವ್ರಿಗೆ ಕಳಿಸ್ತೀನಿ, ಅವರು ನಿಮ್ಗೆ ಏನಪ್ಪ ಬಂದು ಸಜೆಷನ್ ಮಾಡ್ತಾರ ಅಂತ ಹೇಳಿದ್ರು. ಆಮೇಲೆ ಇದು ವಾಮನ ಮೂರ್ತಿ ಏನಾದ್ರು ಬಂದ ಕೂಡಲೇ, ಇಲ್ಲ ಇದನ್ನ ಫಸ್ಟ್ ಶಾಂಪಲ್ ಮಾಡಿಸ್ರಿ ಅಂತ, ಸಾಯಿಲ್ ಟೆಸ್ಟ್ ಮಾಡಿಸ್ರಿ ಅಂತ. ಸಾಯಿಲ್ ಟೆಸ್ಟ್ ಮಾಡಿಸಿ ಸರ್. ಆಮೇಲೆ ಏನಪ್ಪ ಬೋರ್ವೆಲ್ ಹಾಕಿದೆ. ಬೋರ್ವೆಲ್ ಕೂಡ ಸಕ್ಸಸ್ ಆಗಿದೆ.
2 ಇಂಚ್ 2 ಇಂಚ್ 2 ಬೋರ್ ಹಾಕಿದೆ, 2 ಬೋರ್ ಸಕ್ಸಸ್ ಆಯಿತು. ಆ ನೀರು ಶಾಂಪಲ್ ಕಳಿಸಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ 2 ಓಕೆ ಆದವು. ಓಕೆ ಆದ್ಮೇಲೆ ಮುಂದೆ ಏನು ಮಾಡ್ಬೇಕು ಅಂತ ಕೇಳಿದ್ರೆ, ಇಲ್ಲ ಮಾವು ಹಚ್ಚಿರಿ ಚೆನ್ನಾಗಿ ಬರ್ತದಕ್ಕೆ ಅಂತ ಹೇಳ್ತಾರೆ ಸರ್. ಸೊ ಅವರು ಒಂದು ಮಾರ್ಗದರ್ಶನದಾಗ ಕೃಷ್ಣ ಉಕ್ಕುಂದವರು ಮತ್ತು ನಮ್ಮ ವಾಮನ ಮೂರ್ತಿ ಅವ್ರ ಮಾರ್ಗದರ್ಶನದಾಗ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ನಾನು ಮೂಲತಃ ಅಗ್ರಿಕಲ್ಚರ್ ಇದ್ರೂ ನಾವೇನಪ್ಪ ಅಂದ್ರೆ ಭತ್ತ ಬೆಳೆಯೋರು ನಾವು, ತೋಟ ಬೆಳೆಗಾರ ಅಲ್ಲ ನಾವು. ತೋಟದ ಬೆಳೆಗಾರ ಈ ಫೀಲ್ಡ್ಗೆ ಈಗ ಹೊಸಬ ನಾನು. ಸೊ ಅವರೊಂದು ಸೂಕ್ತ ಮಾರ್ಗದರ್ಶನದಾಗ ಏನು ಮಾಡಿದೆ ಸರ್ ನಾನು ಮಾಡಿದೆ. ಅವ್ರಿಗೆ ಪ್ರತಿ ಹೆಜ್ಜೆಗೂ ನಾವು ಕೃಷ್ಣ ಉಕ್ಕುಂದವ್ರು ಆಯಿತು, ವಾಮನ ಮೂರ್ತಿ ಆಯಿತು. ಆಮೇಲೆ ಏನಪ್ಪ ನಮ್ಮ ಈಗ ಲೇಟೆಸ್ಟ್ ಆಗಿ ಏನಪ್ಪ ಅಂದ್ರೆ ರವಿ ಅಂತ MV ರವಿ ಅಂತಿದ್ದಾರೆ, ಕೃಷಿ ವಿಸ್ತರಣಾಧಿಕಾರಿಗಳು. ಅವರೊಂದು ಸೂಕ್ತ ಮಾರ್ಗದರ್ಶನದೊಳಗೆ ನಾ ಏನು ಮಾಡಿದೆ, ಒಂದು ಹಂತಕ್ಕೆ ತಂದೆ ಸರ್. ಹಂತಕ್ಕೆ ತಂದ ಮೇಲೆ ಎಲ್ಲ ಗಿಡಗಳು ಏನಪ್ಪ ಅಂದ್ರೆ ಬಸವರಾಜ್ ಮಂಗಳೂರು ಅಂತಂದು ಯಲಬುರ್ಗದಾಗ ಇರ್ತಾವೆ ಸರ್, ಇವು ಕುದುರೆಮೋತಿಯಾಗಿರ್ತಾರೆ. ಅವರು ಬಂದು ಹಚ್ಕೊಟ್ರು. ಎಲ್ಲ ಹಚ್ಚಿದ ಮೇಲೆ ಎಲ್ಲ ಅಗಿಗಳು ನಾನು ವೆರೈಟೀಸ್ ಅವ್ರು ಹೇಳಿದ್ರು ವೆರೈಟೀಸ್ ಇಂತಿಂತ ಬೇಕಂತ. ಸರ್ ಎಷ್ಟು ಎಕರೆದಲ್ಲಿ ಇದನ್ನ? ಇದು 6 ಎಕರೆ 10 ಗುಂಟೆ ಸರ್. ಒಟ್ಟು ಟೋಟಲ್ 7 ಎಕರೆ 10 ಗುಂಟೆ ಅದ. ಅದ್ರಾಗ 1 ಎಕರೆ ಬೀಳದ ಸರ್, ಅಷ್ಟು ಸರಿ ಇಲ್ಲ ಭೂಮಿ, ಸರಿ ಇಲ್ಲ. ಅದು ಏನ್ ಹಾಕಿದ್ರು ಅದು ಲಾಸ್ ಆಗ್ತೈತಿ ನನಗೆ. ಲಾಸ್ಟ್ ಮತ್ತೆ ಅವ್ರಿಗೆ ಕೇಳಿದೆ ನಾನು, ಇದು ಸರ್ ಲಾಸ್ ಆಲಕತ್ತೀನಿ, ಇದ್ರಾಗ ಒಂದು ಹೈ ಡೆನ್ಸಿಟಿ ಮ್ಯಾಂಗೋ ಕೊಡ್ತೀನಿ ಹಚ್ಚಿರ ಅಂತಂದು ಹೇಳಿದ್ರು ಕೃಷ್ಣ ಉಕ್ಕುಂದವ್ರು. ಹಚ್ಚಿನಿ, ಫಸ್ಟ್ ಕ್ಲಾಸ್ ಬೆಳೆ ಬಂದವು ಸರ್. ಈಗ ಅದು ಹೈ ಡೆನ್ಸಿಟಿ ಏನಪ್ಪ 6 ಫೀಟಿಗೆ ಒಂದು ಹಚ್ಚಿನಿ ಸರ್. 6 ಫೀಟಿಗೆ ಒಂದು ಹಚ್ಚಿನಿ. ಈಗ ಅದ್ರದ್ದು ಏನಪ್ಪ ಅಂದ್ರೆ ಇನ್ನ 1 ವರ್ಷ ಬಿಟ್ಬಿಟ್ರೆ, ಈಗಾಗಲೇ ಈ ವರ್ಷ ಸಾಕಷ್ಟು ಹೂ ಬಿಟ್ಟಿದ್ವು, ಹೂ ಎಲ್ಲ ತೆಗೆದ್ಬಿಟ್ಟು. ಯಾಕಂದ್ರೆ ಎಷ್ಟು ವರ್ಷಕ್ಕೆ ನಾವು ಫಸಲ್ ತೆಗಿಬೋದು? 7 ವರ್ಷ ಸರ್. 7 ವರ್ಷ ಮತ್ತೆ ಕಾಯಿಲೆ 7 ವರ್ಷ ತೆಗಿಬೇಕು. ಈಗ ಜಸ್ಟ್ ಸ್ಟಾರ್ಟ್ ಆಗ್ಯದ 3 ವರ್ಷ ಆಗ್ಯದ ಸರ್. ಇನ್ನು 4 ವರ್ಷ ತನಕ ಅಂತಂದ್ರು ಬೆಳೆ ಏನಪ್ಪ ನಾವು ಬಂದದ್ದು ಆ ವೇಟ್ ತಡ್ಕೊಂಬೇಕು, ಗಿಡ ತಡ್ಕೋಬೇಕು, ತೂಕ ತಡ್ಕೊಂಬ ತನಕ ನಾವು ಅದನ್ನ ಹೂವು ಕಟ್ ಮಾಡ್ತಿರ್ಬೇಕು. ಮುಂದೆ ಬೆಳೆದ ಗಿಡಗಳು ಬೆಳೆಸಬೇಕು, ಸ್ವಲ್ಪ ಜಾಗದಲ್ಲಿ ಅತಿ ಹೆಚ್ಚು ಬೇರು ಆಮೇಲೆ ಕಾಂಡ ಬೆಳೆಸ್ಬೇಕು ನಾವು. ಕಡಿಸಿ ತನಕ ಶಕ್ತಿ ಬಂದು 4 ಗಿಡ ನಾನು ಕಾಯಿ ಹೊರಬಲ್ಲೆ ಅಂದ ಬಿಡ್ಬೇಕು ಸರ್. ಅಲ್ಲಿವರೆಗೆ ಅದನ್ನ ನಾವು ಏನಪ್ಪ ಅಂದ್ರೆ ಬರೀ ಅದು ಸಾಕ್ತಾ ಇರ್ಬೇಕು. ಸರ್ ಈಗ ನೀವು ಅದು ಅತಿ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಬೆಳೆ ಬೆಳೆದಿರಿ ಸರ್, ಇದು ಹೆಂಗ್? ಇದು ಆಕ್ಚುಲಿ ಏನಪ್ಪ 18 ಫೀಟ್ಗೆ ಒಂದು ಹಾಕಿನಿ ಸರ್. 18 ಫೀಟ್ ಸರ್. 18 ಫೀಟ್ಗೆ ಒಂದು ಹಾಕಿನಿ. ಹಿಂಗ ಏನಪ್ಪ ಅಂದ್ರೆ 12 ಫೀಟ್ ಹಾಕಿ ಒಳಗೆ ಬರೋದಕ್ಕೆ. ಇದು 12 ಫೀಟ್ ಸರ್. ಅಗಲ 12, ಉದ್ದ 18 ಸರ್ ಹಾಕಿನಿ ಸರ್. ಇದು ಏನಪ್ಪಾ ಅಂದ್ರೆ ಆಮೇಲೆ ನಿಮಗೆ ಇಂಪಾರ್ಟೆಂಟ್ ಅಂದ್ರೆ ಇದು ಟೋಟಲ್ ಆರ್ಗ್ಯಾನಿಕ್ ಸರ್. ಇದು ಆರ್ಗ್ಯಾನಿಕ್ ಸರ್. ಆರ್ಗ್ಯಾನಿಕ್. ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ನಾನು ಸ್ಪ್ರೇ ಮಾಡಿಲ್ಲ. ಗಿಡ ಹಚ್ಚಿದಾಗಿನಿಂದ ಇವತ್ತಿನವರೆಗೂ ಏನಪ್ಪಾ ಅಂದ್ರೆ ಹೊಡೆದಿಲ್ಲ. 90% ನಾನೇನಪ್ಪ ಅಂತಂದ್ರೆ ಕೆಮಿಕಲ್ ಯೂಸ್ ಮಾಡ್ಲಾರ್ದೇ ಮಾಡೀನಿ. ಇನ್ನೂ ಒಂದು 10% ಏನಾರು ಅಕಸ್ಮಾತ್ ಕೈ ಕೊಡ್ತಂದ್ರೆ ಅವ್ರ ಸಜೆಷನ್ ತಗೊಂಡೆ ಅವ್ರು ಏನ್ ಹೇಳ್ತಾರ ಔಷಧ ಹೊಡೆದಿನಿ. ಅಂದ್ರೆ ಸೈಂಟಿಸ್ಟ್ ಸಲಹೆ ತಗೊಂಡೆ ಹೊಡೆದಿನ. ನಾನ್ ತಿಳಿದು ಏನು ಹೊಡೆದಿಲ್ಲ ಅದಕ್ಕೆ. ಅವ್ರು ಏನ್ ಹೇಳ್ತಾರ ಇದನ್ನ ಕಂಟ್ರೋಲ್ ಮಾಡ್ತಾ ಹೊಡಿ. ಇದಕ್ಕೆ ಜಿಗಿ ರೋಗ ಬರ್ತಿರ್ತದ. ಅಕಸ್ಮಾತ್ ಜಿಗಿ ರೋಗ ಕಂಟ್ರೋಲ್ ಆಗದಿದ್ರೆ ಒಂದ್ ಬೇರೆ ಔಷಧ ಹೇಳ್ತಾರೆ, ಸಬ್ಸ್ಟಿಟ್ಯೂಟ್ ಹೇಳ್ತಾರೆ. ಸಬ್ಸ್ಟಿಟ್ಯೂಟ್ ಹೇಳಿದಾಗ ನಾನು ಮಾಡ್ತೀನಿ ಸರ್. ಈಗ ನಿಮ್ಗ ರೋಗ ನಿರ್ವಹಣೆ ಆಯ್ತು ಸರ್, ನೀರ್ ನಿರ್ವಹಣೆ? ನೀರಿಂದ ಏನ್ ಸಮಸ್ಯೆ ಇಲ್ಲ ಸರ್. ನೀರಂಕ ನಾನು 2 ಬೋರ್ವೆಲ್ ಅವ. ನೀರ್ ಜಾಸ್ತಿ ಇದಕ್ಕೆ ಮೊದಲು ಡ್ರಿಪ್ ಮಾಡ್ಬಿಟ್ಟೆ ಸರ್. ಈ ಸೀಸನ್ ಮುಗಿಯ ತನಕ ನಾ ಡ್ರಿಪ್ ನ ಬಂದ್ಬಿಡ್ತೀನಿ ಸರ್. ಸೀಸನ್ ಶುರು ಆಯ್ತು ಅಂದಾಗ ಅವಾಗ ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತದೆ. ಅಂದ್ರೆ ಅವಾಗ ಹರಿ ನೀರು ಕಾಯಿ ಸ್ಟಾರ್ಟ್ ಆದಾಗ ನೀರ್ ಜಾಸ್ತಿ ಬೇಕು. ಹರಿ ನೀರು ಬರ್ತೀನಿ ಸರ್. ಹರಿ ನೀರು ಬಿಟ್ಟು ಪೈಪ್ ಹಚ್ಚಿ ಬಿಟ್ಟು ಬಿಟ್ಟು ಏನಪ್ಪಾ ಅಂತಂದ್ರೆ ಈ ಲೆವೆಲ್ ಬಂದ್ಮೇಲೆ ಅವರೇ ನಾನು ಆಕ್ಚುಲಿ ಲೀಸ್ ಕೊಟ್ಬಿಟ್ಟಿನಿ. ಲೀಸ್ ಕೊಟ್ಬಿಟ್ಟಿನಿ ಸರ್. ಅವ್ರು ಮೇಂಟೈನ್ ಮಾಡ್ತಾರೆ, ನಾ ಹೇಳ್ದಂಗೆ ಮೇಂಟೈನ್ ಮಾಡ್ತಾರೆ. ಒಂದೊಂದ್ ಕಾಯಿ ಒಂದು 500 ಗ್ರಾಮ್ ಬರಂಗ ಬೇಕಾದಂಗ ಸರ್. 1 ಕೆಜಿಗೆ 2 ಕಾಯಿ ಬರ್ತದೆ. 2 ಕೆಜಿ ಬರಂಗ 1 ಕೆಜಿಗೆ 2 ಕಾಯಿ ಬರ್ತದೆ ಸರ್. ಸರ್ ಒಂದ್ ಗಿಡಕ್ಕೆ ಎಷ್ಟು ಬರ್ಬೋದು ಸರ್? ಒಂದ್ ಗಿಡಕ್ಕೆ ಇದು ಸರ್ ಪ್ರತಿ ವರ್ಷಕ್ಕಿಂತ ಜಾಸ್ತಿನೇ ಆಗ್ತಾ ಹೊರತು ಕಡಿಮೆ ಅಂಕರ್ ಆಗಿಲ್ಲ. ಹೌದು ಸರ್. ಯಾಕಂದ್ರೆ ಇನ್ನೊಂದು ಸರ್ ಇದಕ್ಕ ಮೇನ್ ಅಂದ್ರೆ ಪರಾಗಸ್ಪರ್ಶ ಬೇಕು ಸರ್. ಜೇನು ಜಾಸ್ತಿ ಇತ್ತಂತಂದ್ರೆ ಪರಾಗಸ್ಪರ್ಶ ಆಗ್ತದೆ. 1 ಕಾಯಿ ಇರಲಿ 4 ಕಾಯಿ ಬರ್ತದೆ, 4 ಕಾಯಿ ಇರಲಿ 10 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪ ನಾನು ಜೇನು ಕೃಷಿನೂ ಮಾಡೀನಿ ಸರ್. ಇಲ್ಲಿ ಜೇನು ಕೃಷಿ ಹೆಲ್ಪ್ ಜೇನು ಕೃಷಿಯಿಂದ ಹೆಲ್ಪ್ ಅಂದ್ರೆ ಜೇನು ತುಪ್ಪದಕ್ಕಿಂತ ನನಗೇನಪ್ಪ ಅಂದ್ರೆ ಪರಾಗಸ್ಪರ್ಶ ಆಗ್ತಲ್ಲ. ಪರಾಗಸ್ಪರ್ಶ ಗಿಡದಿಂದ ಗಿಡಕ್ಕೆ ಅಭಿವೃದ್ಧಿನೇ ಆಗ್ಯದ. ಡೆಫಿಸಿಟ್ನಾಗ ಬಂದಿಲ್ಲ ನಾನು ಯಾವಾಗಲೂ ಪ್ರಾಫಿಟ್ನಾಗ ಇದ್ದೀನಿ. ಸೊ ಹಿಂಗಾಗಿ ಏನಪ್ಪ ಅಂದ್ರೆ ಜೇನು ಕೃಷಿ ಮಾಡಿದ್ದು ಆ ಉದ್ದೇಶಕ್ಕೆ ಮಾಡೀನಿ. ಹಣ್ಣು ಬಹಳ ಸ್ವೀಟ್ ಇರ್ತಾವ ಸರ್. ಸರ್ ಹಣ್ಣುಗಳ ರಾಜ ಸರ್ ಇತ್ತು. ಹಣ್ಣುಗಳ ರಾಜ. ಆಮೇಲೆ ಇದು ನಾನೆಲ್ಲ ಏನಪ್ಪ ಅಂದ್ರೆ ಆರ್ಗ್ಯಾನಿಕ್ ಮಾಡೀನಂತಂದಾಗ ಜನ ನಾನು ಹುಡುಕತ್ ಬರ್ತಾರೆ. ಈಗ ವ್ಯಾಪಾರಸ್ಥರು ತಗೊಳ್ಳೋರು ಬರ್ತಾರೆ ಸರ್. ತಗೊಂಡ್ ಬಂದು ನನಗೆ ಈ ಸತ್ಯ ಏನಪ್ಪ ಬಿಹಾರದಿಂದ ಬಂದ್ರು. ಬಿಹಾರದಿಂದ ಬಂದ್ರು. ಆಮೇಲೆ ಬಾಂಬೆಯಿಂದ ಬರ್ತಾರೆ. ಬಂದು ಅವ್ರೇನ್ ಮಾಡ್ತಾರೆ ಸರ್, ನಮ್ಮ ಹತ್ರ ಹಣ್ಣುಗಳು ತೂಕ ಮಾಡ್ತಾರೆ. ತಮ್ಗೆ ಯಾವ್ದು ಬೇಕಾದ್ ಕಟಾವಣೆ ಮಾಡ್ತಾರೆ. ಕಟಾವಣೆ ಮಾಡ್ಕೊಂಡು ತೂಕ ಮಾಡ್ತಾರೆ. ತೂಕ ಮಾಡ್ಕೊಂಡು ಇಲ್ಲೇ ಕ್ಯಾಶ್ ಕೊಟ್ಬಿಡ್ತಾರೆ. ಉದ್ರಿಗಿದ್ರಿಲ್ಲ ಆ ಹಣ್ಣುಗಳು ತಗೊಂಡು ಬಾಂಬೆಗೆ ಹೋಗ್ತಾರೆ. ಬಾಂಬೆದಾಗ ಮತ್ತೆ ಪ್ಯಾಕಿಂಗ್ ಮಾಡ್ಕೊಂಡು ದುಬೈಗೆ ಕಳಿಸ್ಬಿಡ್ತಾರೆ ಸರ್.
ಆಲ್ಮೋಸ್ಟ್ ಸರ್ ಹಂಗಂದ್ರೆ ನಮ್ಮ ಹಣ್ಣು ದುಬೈಗೆ ಹೋಗುತ್ತೆ. ದುಬೈ ನಂದಕ್ಕ ಮೇಜರ್ ಹಣ್ಣು ದುಬೈಗೆ ಹೋಗ್ತೇವೆ ಸರ್. ಸರ್ ಆರ್ಗ್ಯಾನಿಕ್ ಕಾರಣ? ಹೌದು, ಆರ್ಗ್ಯಾನಿಕ್ನು ಕಾರಣ. ಆಮೇಲೆ ಏನಪ್ಪಾ ಅಂತಂದ್ರೆ ಇಲ್ಲಿದು ಸ್ವೀಟ್ ಜಾಸ್ತಿ ಸರ್. ಈ ಗಿಡದ ಈ ಭೂಮಿ ಮೇಲೆ ಸ್ವೀಟ್ ಬಹಳ. ಸೊ ಸ್ವೀಟ್ ಅದಕ್ಕೆ ಜನ ಏನ್ ಮಾಡ್ತಾರೆ, ಎಲ್ಲಿ ಸಿಹಿ ಇರ್ತಲ್ಲ ಇರು ಬಿದ್ದೇ ಇರ್ತಾರೆ ಸರ್. ಹಿಂಗಾಗಿ ಜನ ಬಂದು ತಗೊಂಡ್ ಹೋಗ್ತಾರೆ ಸರ್. ಆಮೇಲೆ ಫಸ್ಟ್ ಕ್ರಾಪ್ ಸೆಕೆಂಡ್ ಕ್ರಾಪ್ ತಗೊಂಡ್ ಹೋಗ್ತಾರೆ. ಆಮೇಲೆ ಅದಕ್ಕೂ ಮಿಕ್ಕಿ ಉಳ್ದಂತ ಈ ಕಡೆ ಸರ್. ಉಳ್ದಾಗ ಇಲ್ಲಿ ಜನ ಬರ್ತಾರೆ, ಲೋಕಲ್ ಜನಗಳು ಬರ್ತಾರೆ. ಬಳ್ಳಾರಿಯಿಂದ ಬರ್ತಾರ, ಗುಲ್ಬರ್ಗದಿಂದ ಬರ್ತಾರ, ಹೊಸಪೇಟೆಯಿಂದ ಬರ್ತಾರ, ಆಮೇಲೆ ನಮ್ಮ ಕೊಪ್ಪಳದಿಂದ ಬರ್ತಾರ, ಗಂಗಾವತಿಯಿಂದ ಬರ್ತಾರೆ. ಇಲ್ಲೇ ಬಂದು ತಗೊಂಡೋಗ್ಬಿಡ್ತಾರೆ ಸರ್ ಹಣ್ಣು. ಈಗ ನಾನು ಮಾರ್ಕೆಟ್ ಮಾಡೋದು ಅವಶ್ಯಕತೆನೇ ಇಲ್ಲ, ನನ್ಗೆ ಇಲ್ಲಿ ಇದ್ದಲ್ಲೇ ಮಾರ್ಕೆಟ್ ಸರ್. ಏನು ಸರ್ ಒಳ್ಳೆ ಬೆಲೆ ಅದ ಸರ್ ನನಗೆ. ಈಗೇನಪ್ಪ ಅಂದ್ರೆ ಮೊನ್ನೆ ನಾನು ಕೇಸರ್ ಕೊಟ್ಟೆಲ್ಲ ಸರ್. ಕೇಸರ್ ಕೊಟ್ಟದ್ದು 160 ರೂಪಾಯಿ ಕೆಜಿ ಕೊಟ್ಟಿನಿ. 160 ರೂಪಾಯಿ ಕಾಯಿ ರೀ. ಅದೇ ಹಣ್ಣು ಈಗ ಲೋಕಲ್ ಮಾರ್ಕೆಟ್ ನಾಗ 225 ರೂಪಾಯಿ ಹಣ್ಣು ಮಾಗಿಸಿದ್ರೆ ಬರ್ತದೆ ಸರ್. ಲೋಕಲ್ ಮಾರ್ಕೆಟ್ 225 ಬರ್ತದೆ ಸರ್. ರೈತರಾಗಿ ಹೊರಗಡೆ ಕಳಿಸಿದ್ರೆ 160 ರೂಪಾಯಿ. 160 ರೂಪಾಯಿ. ಯಾಕಂದ್ರೆ ಕಾಯಿ ಇತ್ತಂತಂದ್ರೆ ನನಗೆ ಲೈಫ್ ಹಣ್ಣು ಕೆಟ್ಟೋಗ್ಬಿಡುತ್ತೆ ಸರ್. ಇಮಿಡಿಯೇಟ್ ಒಂದ್ ದಿವಸ 2 ದಿವಸ ಮಾರಾಟ ಆಗ್ಲಿದ್ರೆ ಹಣ್ಣು ಕೆಟ್ಟೋಗ್ಬಿಡ್ತದ. ಹಂಗಾಗಿ ನಾವು ಆಲ್ಮೋಸ್ಟ್ ಏನ್ ಮಾಡ್ತೀವಿ, ಕಾಯಿ ಇನ್ನ 10 ದಿವಸಕ್ಕೆ ಹಣ್ಣು ಆಗ್ತದ ಅಂತ ಗೊತ್ತಿದ್ದ ಮೇಲೆ ಅದನ್ನ ಅವರೇ ಬಂದು ಕಟಾವಣೆ ಮಾಡ್ತಾರೆ. ಕಟಾವಣೆ ಮಾಡ್ಕೊಂಡು ತಗೊಂಡೋಗ್ತಾರೆ, ನಮ್ಗೆ ಕ್ಯಾಶ್ ಕೊಡ್ತಾರೆ. ನಮ್ಗೆ ಲಾಭನೂ ಅದ. 5 ರೂಪಾಯಿ ಕಡಿಮೆ ಆದ್ರೂ ಪರವಾಗಿಲ್ಲ. ಕಿರಿಕಿರಿ 5 ರೂಪಾಯಿ 10 ರೂಪಾಯಿ ಕಡಿಮೆ ಆದ್ರೂ ಪರವಾಗಿಲ್ಲ, ನನಗೆ ರೊಕ್ಕ ಬಂದಿರ್ತದ. ಹಣ್ಣು ಕೆಟ್ಟ ಹೋದ್ರೆ ನನಗೂ ಉಪಯೋಗ ಇಲ್ಲ, ತಿನ್ನೋರ್ಗೂ ಉಪಯೋಗ ಇಲ್ಲ. ಸುಮ್ಮನೆ ಮತ್ತೆ ಗಟ್ರ ಚೆಲ್ಬೇಕು, ವೇಸ್ಟ್ ಭೂಮಿ ಚೆಲ್ಬೇಕು. ಇದ್ದಷ್ಟು ದಿನ ಜನ ತಿಂದ ಸುಖ ಪಡ್ಲಿ ಅಂತ ನಮ್ಮ ಸರ್. ಯಾವ ತರ ಲಾಭ ಅಂತ? ಈಗ ಖರ್ಚು ವೆಚ್ಚ? ಖರ್ಚು ಸರ್ ಇದು ಖರ್ಚು ಜಾಸ್ತಿ ಇರೋದಿಲ್ಲ. ಅದಕ್ಕೆ ಸೀಸನ್ ಬಂದಾಗ 1-2 ಸತಿ ಸ್ಪ್ರೇ ಮಾಡ್ತೀವಿ ಸರ್ ಔಷಧ. ಅದು ಆಕಳ ಗೋಮೂತ್ರ ಜೀವಾಮೃತ ಬರ್ತದೆ, ಜೀವಾಮೃತ. ಆಮೇಲೆ ಕೆಮಿಕಲ್ ಅಂಕ ನಾನು ಟೋಟಲಿ ಇಲ್ಲ. ಯಾವ್ದು ಔಷಧ ಹೇಳ್ತಾರ, ಮ್ಯಾಂಗೋ ಸ್ಪೆಷಲ್ ಅಂತ ಬರ್ತದ. ಅವ್ರ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ದೆ ಸ್ಪ್ರೇ ಮಾಡ್ತೀನಿ. ಹಬ್ಬ ಅಂದ್ರೆ ನನಗೆ ಅನ್ಸ ಮಟ್ಟಿಗೆ ಎಲ್ಲ ನೀರು ಎಲ್ಲ ಔಷಧ ಹೋದ್ರೆ 3-4 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿರ್ತೀವಿ ನಾವು. ಸೊ ನನಗೆ ಪ್ರತಿ ವರ್ಷನೂ ಏನಿಲ್ಲ ಅಂತಂದ್ರೆ ಕನಿಷ್ಠ ಅಂದ್ರೆ 14-16 ಲಕ್ಷ ರೂಪಾಯಿ ತನಕ ಬರ್ತದೆ. ಬರ್ತದೆ ಸರ್. ಅದ್ರಾಗ 5 ಲಕ್ಷ ಕಳೆದ್ರೆ ನಂಗೆ 12 ಲಕ್ಷ ರೂಪಾಯಿ ನನ್ನ ಜೇಬನಾಗ ಇರ್ತದೆ ಸರ್. ಸರ್ ಬೆಸ್ಟ್ ಅಂದ್ರೆ ಹಾರ್ಟಿಕಲ್ಚರ್ ಬೆಳೆ, ಈ ಮಾವು ಬೆಳೆ ಇದು ಬಹಳ ಒಳ್ಳೆ ಹಣ್ಣುಗಳು ಸರ್. ಒಳ್ಳೆ ಆಮೇಲೆ ನನ್ನ ಒಳ್ಳೆ ಮಾರ್ಗದರ್ಶನ. ಜನ ಏನಪ್ಪ ಅಂದ್ರೆ ಇವತ್ತು ಮೆಚ್ಚಾರ ತಿಂತಾರೆ, ಹಣ್ಣು ಎಂಜಾಯ್ ಮಾಡ್ತಾರಂದ್ರೆ ನಂದು ಕಾರಣ ಅಲ್ಲ, ಡಿಪಾರ್ಟ್ಮೆಂಟ್ ಕಾರಣ ಸರ್. ಏನಾರ ಶ್ರೀನಿವಾಸ ಒಂದು ಈ ಸ್ಟೇಜ್ನಾಗ ಇದ್ದಾನಂದ್ರೆ ಅವ್ರ ಕೋಆಪರೇಷನ್ ಇಲ್ದ ಮಾಡಲ್ಲ. ಯಾಕಂದ್ರೆ ನಾವು ಇದ್ರಾಗ ಏನು ಗೊತ್ತಿಲ್ಲ, ನನಗೆ ಇದು ಜೀರೋದಾಗ ಇದ್ದೀವಿ ನಾವು ಸರ್. ಹಂಗಂದ್ರೆ ಯಾವ್ದೇ ಒಂದು ನಾವು ಮಾಹಿತಿನ ಪಡ್ಕೊಂಡು ಮಾಡೋದು ಬೆಸ್ಟ್. ಹೌದು ಈ ಸರ್. ಇದು ಹೆಂಗಂದ್ರೆ ನಾವೆಷ್ಟು ಕಲ್ತೀವಿ ಅಂದ್ರೂ ಇನ್ನೂ ಕಲಿಬೇಕಂಬುದು ಇರ್ತಿದಾರೆ. ನಾವು ಬೇಕಾದಷ್ಟು ಕಲ್ತಿರ್ಬೋದು. ನಾನೀಗ 10 ವರ್ಷದಿಂದ ಮಾಡ್ಲಿಕ್ಕೆ 11ನೇ ವರ್ಷ ಲೇಟೆಸ್ಟ್ ಟೆಕ್ನಾಲಜಿ ಇರ್ತದೆ. ಈ ಸತ್ಯ ನಾವೇನ್ ಮಾಡ್ತೀವಿ, ಪ್ರತಿ ಸತ್ಯ ನಾವೇನ್ ಮಾಡ್ತಿದ್ವಿ ಸರ್, ಇಲ್ಲಿ ಹಣ್ಣು ಹಾಕಿ ಹುಲ್ಲಾಗಿ ಹಾಕಿ ಇಡ್ತಿದ್ವಿ. ಈಗ ಒಂದು ಟೆಂಟ್ ಕೊಟ್ಟಾರ ಅವರು ಹಣ್ಣು ಮಾಡಿಸೋದಕ್ಕೆ. ಆ ಹಣ್ಣು ಮಾಡಿಸೋದಕ್ಕೆ ಟೆಂಟ್ ಕೊಟ್ಟದಕ್ಕೆ ಏನಪ್ಪ ಅಂದ್ರೆ ಈಗ ಅದನ್ನ ಮಾಡಿಸ್ಬೇಕು. ಅದು ಲೇಟೆಸ್ಟ್ ಟೆಕ್ನಾಲಜಿ. ಈಗ ಅದನ್ನು ನಿಮ್ಗೆ ತೋರಿಸ್ತೀನಿ ಹೆಂಗ್ ಹಣ್ಣು ಮಾಡಿಸ್ತೀವಿ ಅಂತ. ಅಂದ್ರೆ ಬೇಗ ಹಣ್ಣು ಮಾಡಿಸ್. ಈಗ ನಾವು ಹುಲ್ಲಾಗಿ ಹಾಕಿಟ್ರೆ 6 ದಿವಸ 7 ದಿವಸಕ್ಕೆ ಹಣ್ಣು ಆಗ್ತದೆ. ಈಗ ಅದು ಟೆಂಟ್ ನ ಹಾಕಿದ್ರೆ 3 ದಿವಸಕ್ಕೆ ಹಣ್ಣು ಆಗ್ತದೆ. 3 ದಿವಸಕ್ಕೆ ಹಣ್ಣು ಆಗ್ತದೆ. ಮತ್ತೆ ವಿತ್ ಶೈನಿಂಗ್ ನೋಡಿದ ಕೂಡಲೇ ತಿನ್ಬೇಕು ಅನಿಸ್ತದ. ಆ ಟೈಪ್ ಇರ್ತದೆ ಸರ್. ಹಂಗ ಹೊಸ ಟೆಕ್ನಾಲಜಿ. ಮತ್ತೆ ಮುಂದೆ ಇನ್ನೊಂದು ಆ ಟೆಕ್ನಾಲಜಿ ಬರ್ತಾರೆ. ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ, ಇಂಥದ್ದು ಬಂದದ ನೀವು ನೋಡ್ರಿ ಅಂತ ಹೇಳ್ತಾರೆ. ಅಂದ್ರೆ ಸರ್ ತೋಟಗಾರಿಕೆ ಇಲಾಖೆ ಹೌದು, ತೋಟಗಾರಿಕೆ ಇಲಾಖೆ ಮಾರ್ಗದರ್ಶನ ಇಲ್ದ ಮಾಡಕ್ಕೆ ಹೋಗೋದಿಲ್ಲ ಸರ್. ಮೊದ್ಲು ಎಷ್ಟು ಖರ್ಚು ಮಾಡಿದ್ರಿ ಸರ್ ಇದು ಸಾಲಿನ ಸಾಲ ಗಿಡ ಸರ್? ಇದು ಟೋಟಲ್ ಖರ್ಚು ಕೇಳಿದಾಗ ಗಾಬರಿ ಆಗ್ತೀವಿ ನಾವು. ಬರೀ ಎಷ್ಟು 2 ತಿಂಗಳು JCB ಇತ್ತು. ದಿನ 8 ತಾಸು ಕೆಲಸ ಮಾಡಿ ಅಂತಂದ್ರು 8-48 5,000 ರೂಪಾಯಿ ದಿನ ಖರ್ಚು ಮಾಡೀನಿ. JCBಗೆ ಖರ್ಚು ಮಾಡೀನಿ. JCBಗೆ ಸರ್? 5 ಸರ್ 60 ದಿವಸ. ಹಂಗಂದ್ರೆ ಇಲ್ಲಿವರೆಗೆ ನಿಮ್ಗೆ ಕಷ್ಟ ಕಾಲ ಸರ್. ಇವಾಗ ನಿಮ್ಗೆ ಈಗ ಏನಾದ್ರು ಲಾಭ ಆದ್ರೆ ಈಗ ನನಗೆ ಏನಂದ್ರೆ ನನ್ನ ತರವೇ ನನ್ನ ಮಕ್ಕಳಿಗೆ ಆಸ್ತಿ ಉಳಿತದ ಏನ್ರಿ ಸರ್. ಅವ್ರು ಎಂಜಾಯ್ ಮಾಡ್ತಾರ, ಜನನು ತಿಂದ ನಮ್ಮ ಬಗ್ಗೆ ಒಂದು ಒಳ್ಳೆ ಶುಭಾಶಯಗಳು ಮಾಡ್ತಾರೆ. ನನಗೆ ಒಂದು ಒಳ್ಳೆ ಗುಣಮಟ್ಟದ ಆಹಾರ ಕೊಟ್ಟಾರ. ಆಮೇಲೆ ನಾನು ಯೂಶಲಿ ಯಾಕೆ ನಾನು ಆರ್ಗ್ಯಾನಿಕ್ಗೆ ಹೋದ್ನಂದ್ರೆ, ನಾನು ಮಾರ್ಕೆಟಿಗೆ ಹೋದಾಗ ಏನ್ ಮಾಡ್ತಿರ್ತಾರೆ, ಜವಾರಿ ಟೊಮೆಟೊ ಕೇಳ್ತೀನಿ, ಜವಾರಿ ಸೌತೆಕಾಯಿ ಕೇಳ್ತೀನಿ, ಜವಾರಿ ಬದ್ನಿಕಾಯಿ ಕೇಳ್ತೀನಿ ನಾನು ತರಕಾರಿಗೆ. ಯಾಕಂದ್ರೆ ಆ ಜವಾರಿ ಒಳಗೆ ಏನು ಮೆಡಿಸಿನ್ಸ್ ಹಾಕಿರೋದಿಲ್ಲ, ಕೆಮಿಕಲ್ ಇರೋದಿಲ್ಲ ಅಂತ. ನಾನೇ ಜವಾರಿ ತೊಗೊಂಡು ತಿಂತಿರ್ಬೇಕಾರೆ ಇನ್ನೊಬ್ಬರಿಗೆ ನಾನು ಕೆಮಿಕಲ್ ಹೊಡೆದು ಕೇಳಿದ್ರೆ ನನ್ನಂಗೆ ಅವರು ಮನುಷ್ಯರಲ್ಲ, ನನ್ನಂಗೆ ಅವರು ಪಾಪ ಇದಲ್ಲ ಒಳ್ಳೆ ನಾನು ಯಾಕೆ ನಾನು ಸುಖ ಪಟ್ಟು ಇನ್ನೊಬ್ಬರಿಗೆ ವಿಷ ಕೊಡೋದಕ್ಕಿಂತ ನಾನೇ ಅವ್ರಿಗೆ ತಿನ್ನಿಸ್ಬೋಣ. ನಾನು ತೋಟದಾಗ ಒಂದು 10 ದಿವಸ ತಿನ್ನಲಿ, ಉಳಿದ ಕಡೆ ಬೇರೆ ಏನೋ ತಿನ್ಬೋದು. ಒಂದು 10% ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಒಳ್ಳೆ ಕೊಡ, ಒಂದು ನಂದು ಸೇವಾ ಮನೋಭಾವನ ಅಷ್ಟೇ. ನಂದು ಇದೊಂದು ಸೇವಾ ಮಾಡೀನಿ ಸರ್. ನಾನೇ ದೊಡ್ಡ ಶಾಣೆ ಅಂತ ಹೇಳಂಗಿಲ್ಲ, ನಾನೇ ದೊಡ್ಡ ಮಂದಿನ ಉಳಿಸ್ತೇನೆ ಅಂತ ಹೇಳಂಗಿಲ್ಲ.
ನನ್ನ ಕೈಲಿ ನಮ್ಮ ಪ್ರಯತ್ನ ಎಷ್ಟಾಗಿತ್ತು ನನ್ನ ಕೈಲಿ ಎಷ್ಟು ಆಗ್ತದೆ ಅಷ್ಟು ಅಳಿಲು ಸೇವೆ ನಾವು ಬದಲಾವಣೆ ನೆಕ್ಸ್ಟ್ ಅಳಿಲು ಸೇವೆ ಮಾಡಿಲ್ಲ ಸರ್. ಸರ್ ಯಾವ ತಳಿ ಬೆಸ್ಟ್ ಮಾವಿನ? ಸರ್ ಇದು ಯಾವುದು ತೆಗೆದಾಕಂಗಿಲ್ಲ ಇದ್ರಾಗ. ಇದು ಮಲ್ಲಿಕ ಇದೆ ಸರ್. ಇದು ಏನಪ್ಪಾ ಅಂದ್ರೆ ಹಣ್ಣು ಒಟ್ಟ ತೆಳುವಿರ್ತದ, ಗೋಟೆ ತೆಳ್ಳು ಪೇಪರ್ ಬಂದಂಗ ಬರ್ತದ. ಅದು ಪಲ್ಪ್ ಜಾಸ್ತಿ ಇರ್ತದ. 1-2 ಹಣ್ಣು ಮಾಡಿದ್ರೆ ಇಷ್ಟು ದೊಡ್ಡ ಸೀಕರಣೆ ಬರ್ತದೆ ಸರ್. 2 ಹಣ್ಣಿಗೆ ಸ್ವೀಟ್ ಅದು ಬಹಳ ಸ್ವೀಟ್ ಇರ್ತದ ಸರ್. ಆಮೇಲೆ ಬೇನೆಸನ್ನ ಅದು ಬಡವರ ಬಾದಾಮಿ ಅದು. ಇವೆಲ್ಲ ಹೆಂಗಂದ್ರೆ ಸ್ವಲ್ಪ ಗಗನಕ್ಕೆ ನಿಲ್ಕೋದು ಕಷ್ಟ ಸರ್ ಇವು ಬಡವರಿಗೆ. ಆಮೇಲೆ ನಿಮ್ಮ ಹೆಸರು ಸರ್? ನಮ್ಮ ಹೆಸರು ರಂಗನಾಥ್ ಅಂತ ರೀ, ರಂಗನಾಥ್ ಜಾಲಿಯಾಳ. ನಾವು ಶ್ರೀನಿವಾಸ್ ಜಾಲಿಯಾಳ ಅವ್ರ ಬ್ರದರ್, ಹೆಂಗರ್ ಬ್ರದರ್. ಇವರು ಶ್ರೀನಿವಾಸ್ ಜಾಲಿಯಾಳ ನಮ್ಮ ಅಣ್ಣವ್ರು ಏನ್ ಮಾಡಿದ್ರು, ಒಂದು 7 ಎಕರೆ ಭೂಮಿಯಲ್ಲಿ ಪ್ರಕ್ಯೂರ್ ಮಾಡಿದ್ರು, ಪರ್ಚೇಸ್ ಮಾಡಿದ್ರಿ ಇಲ್ಲಿ. ಮಾಡಿ ಇದು ನಾವು ತಗೊಂಡು ಅವ್ರ ಪೇರೆಂಟ್ಸ್ ಆಗ್ಲಿ ನಾವು ನಮ್ಮೆಲ್ಲ ರಿಲೇಟಿವ್ಸ್ ಅವ್ರು ಬೈದು ಯಾಕೆ ಪೂರ್ತಿ ಕಾಡ್ ಐತ್ರಿ, ಏನೇನೇ ಬರೀ ಗಿಡ ಗಂಟೆ ಎಲ್ಲ ಏನು ಅರಣ್ಯ ಇದ್ದಂಗೆ ಇತ್ರಿ ಅದು. ಅವ್ರೇನ್ ನೋಡಿ JCB ತಗೊಂಡು ಹಗಲು ರಾತ್ರಿ ಅದನ್ನ ಕಂಪ್ಲೀಟ್ ಮನೆಗೆ ಬರ್ಲಾರ್ದೆ ಪಗಾರ ಕೊಡ್ಲಾರ್ದೆ ಎಲ್ಲ ಕಂಪ್ಲೀಟ್ ರೊಕ್ಕ ಎಲ್ಲ ಇದಕ್ಕೆ ಹಾಕಿ ಡೆವಲಪ್ ಮಾಡಿ ಒಂದು 3 ಬೋರ್ ಹಾಕಿ ಏನ್ರಿ ಮನ್ಯಾಗ ಬಯಸ್ಕೊಂಡು ಎಲ್ಲ ಲೆವೆಲ್ ಮಾಡಿದ್ರು ಅವ್ರು. ಲೆವೆಲ್ ಮಾಡಿ ಮತ್ತೆ ಅವ್ರಿಗೆ ಏನ್ ತಿಳಿತಾರ ಮ್ಯಾಂಗೋ ಹಾಕ್ಬೇಕಂತೇಳಿ ಅವ್ರಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ತಾರೆ. ಅವ್ರ ಅಡ್ವೈಸ್ ಪ್ರಕಾರ ಒಳ್ಳೆ ತಳಿಗಳನ್ನ ಮಾವು ಬೆಳೆಸ್ಯಾರ ಅವರು. ಆವಾಗ ಪಟ್ಟಿರೋ ಕಷ್ಟ ಈ ಫಲ ಬರ್ತಾ ಇದೆ. ಅವಾಗ ಬೈದರೆಲ್ಲ ಬಂದು ಈಗ ಫಲ ತಿಂದು ನಾನ್ ಮೊದ್ಲು ಮಾಡಿ ಎಲ್ಲ ಸರ್. ನೀವು ಬೈದಿರಿ ಸರ್ ಅವ್ರನ್ನ? ನೀವು ಬೈದಿರಿ ಅವಾಗ? ಎಲ್ಲಾರು ನಮ್ ಲೇಟ್ ಮನೆ ಅಂದ್ಮೇಲೆ ಎಲ್ಲಾರು ಇರ್ತಾರಲ್ಲ. ಹ್ಞೂ ಸರ್. ಎಲ್ಲಾರು ಬೈದರಿ ಬಂದು ಹಣ್ಣು ತಿಂದು ಆಗದು ಎಂಜಾಯ್ ಮಾಡ್ತಾರ. ಇದೇ ಸ್ಫೂರ್ತಿ ಪ್ರಕಾರ ಮತ್ ನಾವ್ ಇನ್ನೊಂದ್ 2 ಎಕರೆ ಇಲ್ಲಿ ಬಗಲಾಗ ಮತ್ತೆ 2 ಎಕರೆ ಇವರು ನಮ್ಗೆ ಇನ್ಸ್ಪಿರೇಷನ್. ಇನ್ನ 2 ಎಕರೆ ಡೆವಲಪ್ ಮಾಡ್ತೀವಿ. ಇದೇ ವೆರೈಟಿ ಹಾಕಿರ. ಅಲ್ಲೂ ಹೈ ಡೆನ್ಸಿಟಿ ಕೇಸರ್ ಅದು, ಅಲ್ಲೂ ಮಲ್ಲಿಕಾ ಅದ, ಅಲ್ಲೂ ಇದದ್ರಿ. ಅಂದ್ರೆ ನೀವ್ 2 ಎಕರೆ ಸರ್ ಸ್ಫೂರ್ತಿಯಿಂದ ನೀವು? ಹೌದು. ಅವ್ರದೇ ಎಲ್ಲ ಅದನ್ನು ಅವ್ರ ಕೊಡಿಸಿ ಅವ್ರ ನೋಡಕಂತ ಅವ್ರು ಮಾಡ್ತಾ ಇದಾರ. ಇದೇ ಸ್ಫೂರ್ತಿಲಿಂದ ಅದೊಂದು ಏನಂತಾರೆ ಬೇಬಿ ಅದು ಈಗ ಡೆವಲಪ್ ಆಗ್ಲಿಕ್ಕತ್ತದ. ಅದು ಅವ್ರ ಇದರಿಂದ ಅಡ್ವೈಸ್ ಇಂದ ಮತ್ತೆ ಅವ್ರ ಎಲ್ಲ ಫ್ರೆಂಡ್ಸ್ ವಾಮನ್ ಮೂರ್ತಿ ಅಂತ ಬಂದಾರೆ, ನಮ್ಮ ರವಿ ಅವ್ರದ ಪ್ರೊಫೆಸರ್ ರವಿ ಇದಾರೆ, ಮಂಜುನಾಥ್ ಅಂತ ಇದಾರೆ. ಬಹಳ ಕಷ್ಟ ಅಧಿಕಾರಿಗಳು ನಮಗೆಲ್ಲ ಆಗಾಗ ಬರ್ತಿರ್ತಾರೆ, ಬಂದ್ ಎಲ್ಲ ತಾಂತ್ರಿಕವಾಗಿ ಎಲ್ಲ ನಮಗ ಮಾರ್ಗದರ್ಶನ ಕೊಡ್ತಾರ. ಇವ್ರಿಗೆ ಕೊಡ್ತಾರ, ಇವ್ರು ನಮಗ್ ಕೊಡ್ತಾರೆ. ಜೊತೆಗೆ ಜೇನು ಏಲಕ್ಕಿ ಅಂತೇಳಿ ಒಂದಿಷ್ಟು ಹಾಕೊಂಡ್ರ, ಒಂದಿಷ್ಟು ನೇರಳೆ ಇದೆ, ಮಲ್ಟಿ ಕ್ರಾಪ್ ಕೆಳಗೆ ಏಲಕ್ಕಿ ಹಾಕೊಂಡ್ರೆ, ಒಂದಿಷ್ಟು ನೇರಳೆ ಬೆಳಿತಾ ಇದಾರೆ. ಅಲ್ಲಲ್ಲಿ ಮತ್ತೆ ಪ್ರತಿ ವರ್ಷ ಏನ್ ಮಾಡ್ತಾರೆ ಗ್ಯಾಪ್ ನ ಬೇರೆ ಬೇರೆ ಮುಂಗಾರು ಬೆಳೆ ಹಾಕೊಂಡು ತೆಗಿತಾರೆ ಮೇಂಟೆನೆನ್ಸ್ ಗೆ. ಸೊ ಹಿಂಗಾಗಿ ಅವ್ರು ಸಕ್ಸಸ್ಫುಲ್ ಫಾರ್ಮರ್ ಆಫ್ ದಿ ಕೊಪ್ಪಳ ಡಿಸ್ಟ್ರಿಕ್ಟ್ ನಿಲೋಗ್ ಅಂತ ನಾನು ಹೇಳ್ಬೋದು. ನಾನು ವೈಯಕ್ತಿಕ ಅಭಿಪ್ರಾಯ ಇದು. ಅದು ಎಲ್ಲಾರು ಇವನ್ ರಾಯಚೂರು ಯೂನಿವರ್ಸಿಟಿ ಅವರು ಬಂದಿದ್ರು, ವೈಸ್ ಚಾನ್ಸಲರ್ ಬಂದಿದ್ರು. ಅವರು ಒಳ್ಳೆ ಮಾತಾಡಿ ಅವರು ಅಪ್ರಿಶಿಯೇಟ್ ಮಾಡಿದ್ರು. ಎಲ್ಲಾರು ಎಷ್ಟು ಬೆನ್ ತಟ್ತಾರೆ ಇವ್ರ ಸ್ಫೂರ್ತಿ ಅದೇ ಇವ್ರಿಗೆ. ಅದೇ ಒಂದ್ ರೀತಿ ಬೆನ್ ತಟ್ಟದಾಗೆಲ್ಲ ವಯಸ್ಸು ಕಡಿಮೆ ಆಕತ್ ಏನ್ ಸರ್? ಸರ್ಗೆ ಬೆನ್ ತಟ್ಟದಾಗೆಲ್ಲ ವಯಸ್ಸು ಕಡಿಮೆ ಆಕತ್ತ. ಹೌದು. ಅದೇನಾಗಿದೆ ಎಲ್ಲಾರ್ದು ಈಗ ಅಪ್ರಿಶಿಯೇಟ್ ಮಾಡಿ ಇದಕ್ಕೇನ ಸರ್ಟಿಫೈ ಮಾಡದ ಅದು ಒಂಥರ ಗೊಬ್ಬರ ಇದ್ದಂಗೆ. ಇದಕ್ಕೆ ಅವ್ರಿಗೂ ಗೊಬ್ಬರ, ಗಿಡಗಳ ಗೊಬ್ಬರ, ಅವ್ರಿಗೆ ಸ್ಫೂರ್ತಿ, ಗಿಡಗಳ ಮತ್ತೆ ಮಾರ್ಗದರ್ಶನ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ಮತ್ತೆ ಅವ್ರು ಹೇಳ್ತಾರೆ. ಮತ್ತೆ ಅದ್ ಮಾರ್ಕ್ ಕಂಟಿನ್ಯೂ ಮಾಡ್ತಾರೆ. ಈಗ ಹಣ್ಣು ಅಡಿ ಹಾಕ್ಲಿಕ್ಕೆ ಒಂದು ಟೆಂಟ್ ತಂದಾರ. ಅದನ್ನ ಅವರು ಅಗ್ರಿಕಲ್ಚರ್ ಆಫೀಸರ್ಸ್ ಹೇಳ್ದಂಗೆನೆ ಹಾರ್ಟಿಕಲ್ಚರ್ ಆಫೀಸರ್ ಟೆಂಟ್ ತಂದಾರ, ಅದನ್ನ ಮಾಡ್ಯಾರ. ಆಮೇಲೆ ಜೇನು ಅದ, ಆಮೇಲೆ ರೂಟ್ ತೆಗಿಲಿಕ್ಕೆ ಒಂದು ಮಷಿನ್ ತಗೊಂಡ್ರ ರೀಸೆಂಟ್ಲಿ. ಎಲ್ಲಾ ತಾಂತ್ರಿಕ ಸಲಕರಣೆಗಳು ಅವ್ರ ಅಡ್ವೈಸ್ ಪ್ರಕಾರ ಅಳವಡಿಸ್ಕೊಳ್ಕತ್ತಾರ. ಏನಂದ್ರೆ ಹೇಳಿದ್ದನ್ನ ಇಂಪ್ಲಿಮೆಂಟ್ ಮಾಡ್ಕೊತಾರೆ. ಸುಮ್ನೆ ಏನೋ ಅಲ್ಲ ಆರ್ಕೆಗೆ ಅಂತಿಲ್ಲ. ಯಾರೇ ಒಂದು ತಾಂತ್ರಿಕ ಅಡ್ವೈಸ್ ಕೊಟ್ಲ ಆಫೀಸಿಗೆ ಒಂದು ಯಾರು ರೈತ ಕೊಟ್ರು ಅದು ಇಮಿಡಿಯೇಟ್ಲಿ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರ. ಅಥವಾ ಅವ್ರ ಹೊಲಕ್ಕೂ ನೋಡ್ಕೊಂಡ್ ಬರ್ತಾರ. ಬಹಳ ಕಷ್ಟಪಟ್ಟು ಅವರು ಬೆಳೆಸಿ ಒಂದು ಈ ಸ್ಟೇಜಿಗೆ ತಂದಾರ. ಇದನ್ನ ಸ್ಫೂರ್ತಿ ಬಹಳ ಮಂದಿ ಬಂದು ನೋಡ್ಕೊಂಡಾಗ ಮತ್ತೆ ಕಲ್ಟಿವೇಶನ್ ಮಾಡ್ಲಿಕ್ಕೆ ಸ್ಫೂರ್ತಿ ಆಗಿರಿ ಭಾಗದಾಗ ಅಂತೇಳಿ 1-2 ಮಾತನ್ನ ಆಸ್ಪದ ಕೊಟ್ಟಿರಿ. ಥ್ಯಾಂಕ್ ಯು, ಧನ್ಯವಾದಗಳು.